ಹಲೋ ಗಾಯ್ಸ್, ನನ್ನ ಹೆಸರು ಅಮೋಘ್ ನಿಂಬರಿ ಅಂತೇಳಿ. ನಾ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಹಾಕಿನಿ. ಅದು ಯಾವ್ದಂದ್ರೆ ADMS ನಿಂಬರ್ಗಿ ಇ ಬ್ಯಾಗ್ಸ್ ಅಂತೇಳಿ. ಸೊ ನೋಡ್ರಿ, ಇದೇ ನಮ್ಮ ಶೋರೂಮ್. ಇದು ADMS ಕಂಪ್ನಿ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋಸ್ ಹಾಕಿನಿ. ಅಂದ್ರೆ ಕಂಪ್ನಿ ಒಳಗೆ ಎಷ್ಟು ಮಾಡಲ್ ಗಾಡಿ ಅದಾವು, ಆಮೇಲೆ ಕಂಪ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಈ ಕಂಪ್ನಿ ಉದ್ದೇಶ ಏನೈತಿ, ಆಮೇಲೆ ಈ ಕಂಪ್ನಿ ಒಳಗೆ ಏನೇನು ಹೊಸ ಹೊಸ ಆಪರ್ಚುನಿಟಿ ಅದಾವು ಎಲ್ಲಾನು ವಿಡಿಯೋ ಮಾಡಿ ಹಾಕಾತೀನಿ. ಸೊ ನೀವು ಎಲ್ಲಾನು ನೋಡಿ ಅದರ ಬಗ್ಗೆ ನೀವು ತಿಳ್ಕೊಬೋದು, ಆಮೇಲೆ ಇದ್ರದ್ದು ಯೂಸ್ ತಗೋಬೋದು. ಸೊ ಥ್ಯಾಂಕ್ ಯು ಗೈಸ್. ನಾವಿಲ್ಲಿ ಬಂದಿದ್ದು ಎದಕ್ಕಂತಂದ್ರೆ ನಮ್ದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಐತಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತೇಳಿ ನಾನು ಬಂದೀನಿ. ಸೊ ಯಾವ ಕಂಪ್ನಿ ಅಂತ ಕೇಳ್ಬೋದು ನೀವು. ನಮ್ದು ADMS ಅಂತೇಳಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ. ಈ ಕಂಪ್ನಿ ಕರ್ನಾಟಕ ಕಂಪ್ನಿ ರೀ. ಕರ್ನಾಟಕದಲ್ಲದೆ ಇದು ಉತ್ತರ ಕರ್ನಾಟಕ ಕಂಪ್ನಿ, ನಮ್ಮ ಬೆಳಗಾವ್ ಕಂಪ್ನಿ ರೀ. ಸೊ ನಮ್ಮ ಬೆಳಗಾವದಾಗ ನಮ್ದು ಕಂಪ್ನಿದ ಹೆಡ್ ಆಫೀಸ್ ಐತಿ. ಅದು ಅಲ್ಲದೆ ನಮ್ಮ ಧಾರವಾಡದಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅದಾವ್ರಿ. 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಧಾರವಾಡದಾಗ ಸ್ಟಾರ್ಟ್ ಅದಾವ. ಇನ್ನೂ ಒಂದು 3 ಆಲ್ ಓವರ್ ಇಂಡಿಯಾದಾಗ, ಪ್ಯಾನ್ ಇಂಡಿಯಾದಾಗ ಸ್ಪಾಟ್ ಆಗ್ಯಾವು. ಅಲ್ಲಲ್ಲಿ ನಡ್ಸ್ಕೊಂಡು ಹೊಂಟಿದ್ದಾರೆ. ನೆಕ್ಸ್ಟ್ ಇನ್ನು 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅದಾವ. ಆಮೇಲೆ ಈ ಕಂಪ್ನಿದ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ, ಅಶೋಕ್ ತಂಗಡಿ ಅಂತೇಳಿ ಈ ಕಂಪ್ನಿದ ಮ್ಯಾನೇಜಿಂಗ್ ಡೈರೆಕ್ಟರ್, ಆಮೇಲೆ ಶಾಹಿನ್ ಮೇಡಮ್ ಅಂತೇಳಿ ಇವರು ವೈಸ್ ಪ್ರೆಸಿಡೆಂಟ್. ಸೊ ಇವರಿಬ್ರು ಈ ಕಂಪ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಂತಂದ್ರೆ, ಇವರು ಇಬ್ರು ಸೇರಿ ಒಂದು ಟೂರಿಗೆ ಹೋಗಿರ್ತಾರ. ಸೊ ಆ ಟೂರಿಗೆ ಹೋದಾಕರ, ಔಟ್ ಆಫ್ ಕಂಟ್ರಿ ಹೋದಾಕರ, ಅಲ್ಲಿದ ವಾತಾವರಣ ನೋಡಿ ಅಥವಾ ಅಲ್ಲಿ ವೆಹಿಕಲ್ಸ್ ಅದು ನೋಡಿ ಅವ್ರಿಗೆ ಒಂದು ವಿಚಾರ ಬರ್ತೈತಿ. ಸೊ ಆ ವಿಚಾರನೇ ಈ ADMS ಅಂತೇಳಿ ಇವಾಗ ಸ್ಟಾರ್ಟ್ ಆಗಿರೋದು. ಸೊ ನೆಕ್ಸ್ಟ್ ನಮ್ಮ ಕಂಪ್ನಿ ಒಳಗೆ 18+ ಮಾಡಲ್ಸ್ ಅದಾವ. ನೀವು ಯಾವುದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಒಳಗೆ ಹೋದ್ರೆ ನಿಮ್ಗೆ 3 to 4 ಮಾಡಲ್ಸ್ ಸಿಗ್ತಾವ. ಸೊ ನಮ್ಮ ಕಂಪ್ನಿ ಒಳಗೆ 18+ ಮಾಡಲ್ಸ್ ಅದಾವ. ಈ 18+ ಮಾಡಲ್ಸ್ ನಿಮ್ಗೆ ಯಾವ್ಯಾವ ವೆಹಿಕಲ್ಸ್ ಅದಾವ, ಹೆಂಗೆ ಅದಾವ ಅಂತೇಳಿ ನೆಕ್ಸ್ಟ್ ಒಂದು ವಿಡಿಯೋದಾಗ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಈಗ ನೆಕ್ಸ್ಟ್ ಅದು ಅಲ್ಲದೆ ನಮ್ಮ ಕಂಪ್ನಿಯವ್ರು ಏನು ವಿಚಾರ ಮಾಡ್ಯಾರಂದ್ರೆ, ಅಗ್ರಿಕಲ್ಚರ್ಗೂ ಹೆಲ್ಪ್ ಆಗಲಿ, ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಅಗ್ರಿಕಲ್ಚರ್ದ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ಟ್ರ್ಯಾಕ್ಟರ್ಸ್ ಬರೋದಾವ. ಟ್ರ್ಯಾಕ್ಟರ್ಸ್ನು ಲಾಂಚ್ ಮಾಡೋರು ಅದಾರ. ನೆಕ್ಸ್ಟ್ ಕಾರ್ ಒಳಗೂ ನಮ್ಮ ಕಂಪ್ನಿಯವರು ಕಾರ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ದಾಗ ನಡೆದೈತಿ. ಅಂದ್ರೆ ಜಾಸ್ತಿ ಮೈಲೇಜ್ ಇರೋ ವೆಹಿಕಲ್ಸ್ ಬರಬೇಕಂತೇಳಿ ನಮ್ಮ ಕಂಪ್ನಿಯವ್ರು ರಿಸರ್ಚ್ ಮಾಡಿ ಇವಾಗ ರಿಸರ್ಚ್ ನಡೆಸಿದಾರೆ. ಅದು ಅಲ್ಲದೆ ನಮ್ಮ ಕಂಪ್ನಿದ ವಿಷನ್ ಏನಂತ ಹೇಳ್ಬೇಕಂದ್ರೆ, ಈ ಇಂಡಿಯಾದ ಟಾಪ್ 3 ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದಾವಲ್ಲ, ಅದ್ರಾಗ ನಮ್ಮ ಕಂಪ್ನಿನೂ ಒಂದು ಲಿಸ್ಟ್ ಆಗ್ಬೇಕಂತೇಳಿ ನಮ್ಮ ಕಂಪ್ನಿದೊಂದು ವಿಷನ್ ಐತಿ. ಸೊ ಇವಾಗ ನಮ್ಮ ಕಂಪ್ನಿ ಒಳಗೆ ಹೆಂಗೆ ಎಂಜಾಯ್ಮೆಂಟ್ ಮಾಡ್ಬೋದು, ಆಮೇಲೆ ಕಂಪ್ನಿ ಟ್ರೈನಿಂಗ್ ಹೆಂಗಿರ್ತೈತಿ ಎಲ್ಲಾನು ನಾನು ಒಂದು ಟ್ರೈನಿಂಗ್ ಹೋಗಿದ್ದೆ. ಆ ವಿಡಿಯೋನ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಅದು ಅಲ್ಲದೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಒಂದು ವಿಡಿಯೋ ಮಾಡತ್ತೀನಿ. ಅದ್ರಾಗ ನಮ್ಮ ಕಂಪ್ನಿ ಒಳಗೆ ವೆಹಿಕಲ್ಸ್ ಪ್ರೀ ಬುಕ್ ಮಾಡ್ಕೋಬೋದು ನೀವು. ಸೊ ಆ ಪ್ರೀ ಬುಕ್ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಾಫಿಟ್ ಐತಿ, ಆಮೇಲೆ ಆ ಬುಕ್ಕಿಂಗ್ ನಿಮ್ಗೆ ಏನೇನು ಲಾಭ ಸಿಗ್ತೈತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಗೈಸ್. ಥ್ಯಾಂಕ್ ಯು.